40 ವರ್ಷ ದಾಟಿದ ಪ್ರತಿಯೊಬ್ಬರಿಗೂ ಪ್ರತಿದಿನ ಕಾಡುವ ಸಮಸ್ಯೆ ಸೊಂಟ ನೋವು, ಬೆನ್ನು ನೋವು ಹಾಗೂ ಕೈಕಾಲುಗಳ ಜೋಮು ಎಂಬ ಸಮಸ್ಯೆ. ಇದು ಕಾಣಿಸಿಕೊಂಡ ತಕ್ಷಣ ಹತ್ತಿರದ ನರರೋಗ ಆಸ್ಪತ್ರೆಗೆ ಭೇಟಿ ನೀಡಿ ಸಮಸ್ಯೆ ಪರಿಹರಿಸಿಕೊಳ್ಳಿ. ಇಲ್ಲವಾದರೆ ಅದು ಹೆಮ್ಮರವಾಗಿ ಬೆಳೆದು ಸಮಸ್ಯೆಗೆ ಸಿಲುಕುತ್ತದೆ. 40 ವರ್ಷ ದಾಟಿದ ಪುರುಷ ಅಥವಾ ಮಹಿಳೆಯರಿಗೆ ಪ್ರತಿದಿನ ಕಾಡುವ ಸಮಸ್ಯೆ ಎಂದರೆ ಸೊಂಟ ನೋವು, ಬೆನ್ನು ನೋವು ಹಾಗೂ ಕೈಕಾಲುಗಳ ಜೋಮು ಎಂಬ ಸಮಸ್ಯೆ. ಇದು ಕಾಣಿಸಿಕೊಂಡ ತಕ್ಷಣ ಹತ್ತಿರದ ನರರೋಗ ಆಸ್ಪತ್ರೆಗೆ ಭೇಟಿ ನೀಡಿ ಸಮಸ್ಯೆ ಪರಿಹರಿಸಿಕೊಳ್ಳಿ. ಇಲ್ಲವಾದರೆ ಅದು ಹೆಮ್ಮರವಾಗಿ ಬೆಳೆಯುತ್ತದೆ ಎಂದು ಸ್ಪರ್ಶ ಆಸ್ಪತ್ರೆಯ ಮುಖ್ಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವರದರಾಜು ಅವರು ಸಲಹೆ ನೀಡಿದ್ದಾರೆ. ಹೌದು, ಹೀಗೆ ನಿಧಾನವಾಗಿ ಓಡಾಡುತ್ತಿರುವ ಮಹಿಳೆಯ ಹೆಸರು ಪದ್ಮಾ ಎಂದು. ಇವರು ನಂದುಗುಡಿ ಹೋಬಳಿಯ ಚೀಮಸಂದ್ರ ಗ್ರಾಮದವರು. ಇವರಿಗೆ ಕೈಕಾಲುಗಳು ಜೋಮು ಬಂದು ಸೊಂಟ ನೋವು ಹೆಚ್ಚಾಗಿ ಮಲಮೂತ್ರ ವಿಸರ್ಜನೆ ನಿಂತು ಹೋಗಿ ಸಮಸ್ಯೆಗೆ ಸಿಲುಕಿ ಅನೇಕ ಆಸ್ಪತ್ರೆಗಳನ್ನ ಸುತ್ತಿ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ. ಆದರೆ ಸಮಸ್ಯೆ ಬಗೆಹರಿದಿಲ್ಲ. ಕೊನೆಗೆ ಹೊಸಕೋಟೆ ಟೋಲ್ ಬಳಿ ಇರುವ ಸ್ಪರ್ಶ ಆಸ್ಪತ್ರೆಗೆ ಭೇಟಿ ನೀಡಿ ನುರಿತ ವೈದ್ಯರಾದಂತಹ ಡಾಕ್ಟರ್ ವರದರಾಜು ಅವರಿಂದ ಚಿಕಿತ್ಸೆ ಪಡೆದು ಈಗ ಗುಣಮುಖರಾಗಿ ಓಡಾಡುತ್ತಿದ್ದಾರೆ. ಆದ್ದರಿಂದ ಯಾರೂ ಸಹ ಇಂತಹ ಸಮಸ್ಯೆಯನ್ನ ಹಾಸ್ಯ ಮಾಡದೆ ಹತ್ತಿರದ ವೈದ್ಯರನ್ನ ಸಂಪರ್ಕಿಸಿ. ಮೊದಲು ನಂಗೆ ಸೊಂಟ ನೋವು ಬಂತು. ಆಮೇಲೆ ಅಲ್ಲಿ ಇಲ್ಲಿ ತೋರಿಸಿದೆ, ಏನೂ ಮೇಲಾಗಿಲ್ಲ. ಕಾಲುಗಳು ಕಳ್ಕೊಂಡೆ. ಆಮೇಲೆ ಬಂದು ವರ್ಷ ಹಾಸ್ಪಿಟ್ಲಾಗ ಸೇರಿದೆ. ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟರು. ಆಮೇಲೆ ನೋಡಿ ಇದು ಆಗಲ್ಲ ಅಂಥೇಳಿ ಡಾಕ್ಟ್ರು ನಂಗೆ ಆಪ್ರೇಷನ್ ಮಾಡಿದ್ರು. ಅದು ಸಕ್ಸಸ್ ಆಯಿತು. ಆಮೇಲೆ ನಂಗೆ ಇವಾಗ ವೀರಿಂಗ್ ಸರಿಯಾಯಿತು, ಬಾತ್ರೂಮು ಸರಿಯಾಯಿತು. ಇವಾಗ ನಾನು ಓಡಾಡ್ಕೊಂತ ಚೆಂದಾಗ ಇದ್ದೀನಿ. ಕಾಳುಗಳು ಕರೆಕ್ಟಾಗಿ ಬಂದವೆ. ಇವಾಗ ಚೆನ್ನಾಗಿದ್ದೀನಿ. ಬರ್ತಾನೆ ಬೇರೆನ ಬಂದು ಎಲ್ಲನೋ ಹಾಸ್ಪಿಟ್ಲಿಗೆ ನೋಡ್ಸ್ಕೊಂಡ್ರಿ, ಇಲ್ಲ ಅಂದರೆ ಕಾಲುಗಳೆಲ್ಲ ಕಳ್ಕೊತೀರಿ, ನಿಮ್ಮ ಜೀವನೇ ನಾಶ ಆಗ್ತದೆ. ನಮ್ಮದು ಆ್ಯಕ್ಚುಲಿ ಚಿಮ್ಸಂದ್ರ ನಾವಿರೋದು. ನಾವು ಒಂದ್ಸರಿ ಏನು ಮಾಡಿದ್ವಿ, ಇವ್ರಿಗೆ ಒಂದು 2 ತಿಂಗಳಿಂದ ಸೊಂಟ ನೋವು, ಕಾಲು ನೋವು ಅಂತೆಲ್ಲ ಹೇಳ್ತಾಯಿದ್ರು. ನಾವು ಸುಮಾರು ಒಂದು 4-5 ಆಸ್ಪತ್ರೆ ಸುತ್ತಾಡಿದ್ವಿ. ಅವರು ಮಾತ್ರೆ ಮದ್ದು ಎಲ್ಲ ಕೊಟ್ಟಿದ್ದಾದ್ಮೇಲೆ ನಾವೇನು ಮಾಡಿದ್ವಿ, ಅದು ಕಾಲಕ್ರಮೇಣ ಹೋಗ್ತಾ ಅವ್ರಿಗೆ ಸ್ವಾಧೀನ ಕಳ್ಕೊಳ್ತು. ಕಾಲು ಸೊಂಟ ನಿಂತ್ಕೊಳ್ತಾ ಇರಲಿಲ್ಲ. ಸೊ ನಾವೇ ಸ್ವಲ್ಪ ಜನ ನಮಗೂ ಸಜೆಸ್ಟ್ ಮಾಡಿದ್ರು, ಈ ಥರ ಹೊಸಕೋಟೆಯಲ್ಲಿ ಸ್ಪರ್ಶ ಹಾಸ್ಪಿಟ್ಲಿದೆ, ಅಲ್ಲಿ ಹೋಗ್ಬಿಟ್ಟು ಒಂದ್ಸಲಿ ಚೆಕ್ ಮಾಡಿಸಿ ಅಂತ. ನಾವು ಬಂದು ನಮ್ಮ ವರದರಾಜ್ ಸರ್ನ ಮೀಟ್ ಮಾಡಿಬಿಟ್ಟು ಅವ್ರು ಹೇಳಿದ್ರು, ನಾನು ಟ್ರೀಟ್ಮೆಂಟ್ ಮಾಡ್ತೀನಪ್ಪ, ಒಂದ್ಸಲಿ MRI ಸ್ಕ್ಯಾನ್ ಎಲ್ಲ ತೋರಿಸ್ಬಿಟ್ಟು ಅವರು ಒಂದ್ಸಲಿ MRI ಸ್ಕ್ಯಾನ್ ತೊಗೊಂಡು ನೋಡ್ಬಿಟ್ಟು ಚೆಕ್ ಮಾಡಿದ್ಮೇಲೆ ನರ್ವ್ ವೀಕ್ ಆಗಿದೆ, ಅದನ್ನು ನಾನು ಸರಿ ಮಾಡ್ತೀನಪ್ಪ. ಇವ್ರಿಗೆ ಏನಾಗಿತ್ತು ಅಂದರೆ ಯೂರಿನ್ನು, ಬಾತ್ರೂಮು ಏನೂ ಸ್ಟಾಪ್ ಇಲ್ಲ ಸರ್, ಎಲ್ಲ ಅಲ್ಲೆಲ್ಲ ಹೋಗ್ತಾಯಿತ್ತು, ನಿಂತ್ಕೊಳ್ತಾ ಇರಲಿಲ್ಲ. ಸೊ ಇಲ್ಲಿ ಬಂದಮೇಲೆ ಆಪ್ರೇಷನ್ ಆದಮೇಲೆ ಇಮಿಡಿಯೇಟು ಒಂದು ದಿನ ಮಧ್ಯಾಹ್ನಕ್ಕೆಲ್ಲ ಎಲ್ಲ ಸ್ಟಾಪ್ ಆಯಿತು, ಆರಾಮಾಗಿದ್ದಾರೆ. ಈಗ ಸಪೋರ್ಟ್ ತೊಗೊಂಡು ವಾಕಿಂಗ್ ಮಾಡ್ತಾರೆ, ಚೆನ್ನಾಗಿದ್ದಾರೆ. ಸ್ಪೈನಲ್ ಕಾರ್ಡ್ ಆಪ್ರೇಷನ್ ಸಕ್ಸಸ್ ಆಗಲ್ಲ ಅನ್ನೋದಕ್ಕಿಂತ ಅವರು ಊಹೆಗೆ ಏನಂದರೆ ಇದು ಮಾಡೋಕ್ಕಾಗೋದಿಲ್ಲ. ಬಂದು ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಗೊತ್ತಾಗ್ತದೆ ಚೆನ್ನಾಗಿ ಆಗ್ತಾರೋ ಇಲ್ವಾ ಅಂತ. ನಮಗಂತೂ 100% ಸಕ್ಸಸ್ಫುಲ್ ಆಗಿದೆ ನಾವು ಹೇಳ್ಬೋದು. ಯಾರು ಬರ್ತಾರೆ ಬಿಡ್ತಾರೆ ಅವ್ರಿಗೆ ಬಿಟ್ಟಿದ್ದು ಸರ್. ಅವ್ರ ಕಾಯಿಲೆ ವಾಸಿ ಆಗಬೇಕಂದ್ರೆ ಅವ್ರು ಬರಬೇಕು, ತೋರಿಸ್ಕೊಳ್ದಿದ್ರೆ ನನ್ನ ಕಾಯಿಲೆ ಮೇಲಾಗಿಲ್ಲ ಇನ್ನೊಂದೊಬ್ಬರ ಮೇಲೆ ಅವ್ರು ಹೇಳೋದು ನೆಗೆಟಿವ್ ಥಿಂಗ್ಸ್ ಜಾಸ್ತಿ ಇರ್ತದೆ. ಬಂದು ತೋರಿಸ್ಕೊಂಡಾಗಲೇ ಪಾಸಿಟಿವ್ ಥಿಂಕ್ ಬರೋದು ಸರ್. ಕೋಟೆ ಟೋಲ್ ಪಕ್ಕದಲ್ಲಿ ಸ್ಪರ್ಶ ಆಸ್ಪತ್ರೆ ಅಂತ ಇದೆ. ಅವರಲ್ಲಿ ಒಬ್ಬರು ಸಂಸ್ಥಾಪಕರು ಡಾಕ್ಟರ್ ವರದರಾಜ್ ಸರ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳಕ್ಕೆ ತಿಳಿಸ್ತೀನಿ. ನಂತರ ಸ್ಪರ್ಶ ಆಸ್ಪತ್ರೆಯ ಮುಖ್ಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವರದರಾಜು ಅವರು ಮಾತನಾಡಿ, ಸೊಂಟ ನೋವು, ಬೆನ್ನು ನೋವು ಹಾಗೂ ಕೈಕಾಲುಗಳ ಜೋಮು ಯಾವಾಗ ಬರುತ್ತದೆ, ಅದರ ಲಕ್ಷಣಗಳು ಹೇಗಿರುತ್ತದೆ ಹಾಗೂ ಅದಕ್ಕೆ ಮಾರ್ಗಸೂಚಿಗಳೇನು ಎಂಬ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ತಪ್ಪದೆ ಇದನ್ನ ನೋಡಿ ಅನುಸರಿಸಿ ಎಂದು ತಿಳಿಸಿಕೊಟ್ಟಿದ್ದಾರೆ. ನಮಸ್ಕಾರ, ನಾನು ಡಾಕ್ಟರ್ ವರದರಾಜು DN ಅಂತ ನ್ಯೂರೋ ಸರ್ಜನ್, ಸ್ಪರ್ಶ ಹಾಸ್ಪಿಟಲ್ ಆ್ಯಂಡ್ ನ್ಯೂರೋ ಸೆಂಟರ್, ಹೊಸಕೋಟೆ ಟೋಲ್. ಇವತ್ತಿನ ದಿವಸ ನಾವು ಏನಕ್ಕಪ್ಪ ಇದನ್ನು ಈ ಪ್ರೋಗ್ರಾಮ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ದಿನನಿತ್ಯ ಸಮಸ್ಯೆ ಆಗಿರ್ತಕ್ಕಂಥದ್ದು ನಮ್ಮ ಈ ನರ ವ್ಯೂಹಕ್ಕೆ ಸೇರಿದ್ದು ಅಂತ ಹೇಳಿದ್ರೆ ಸೊಂಟ ನೋವು. ಪ್ರತಿಯೊಬ್ಬರಿಗೂ ಏನಾದರೂ ಒಂದಲ್ಲ ಒಂದು ಕಾರಣಗಳಿಗೆ ಸೊಂಟ ನೋವು ಅಂತ ಬರ್ತಿರ್ತದೆ. ಸೊ ಈ ಸೊಂಟ ನೋವು ಬರ್ತಕ್ಕಂಥದ್ದು ಎಷ್ಟು ಅಪಾಯಕಾರಿ ಇರುತ್ತೆ, ಎಷ್ಟು ಸಿಂಪಲ್ ಆಗಿರುತ್ತೋ ಅಷ್ಟೇ ಅಪಾಯಕಾರಿ ಇರುತ್ತೆ. ಅಂದರೆ ಯಾವ ಒಂದು ಮಟ್ಟದಲ್ಲಿ ಈಗ ಸೊಂಟ ನೋವು ಕಾಣಿಸ್ಕೊಂತು ಅಂತ ಹೇಳಿದ್ರೆ ಅವರು ಏನು ಮುನ್ನೆಚ್ಚರಿಕೆಗಳು ತಗೋಬೇಕು, ಯಾವ ಟೈಮಲ್ಲಿ ಅವರು ಇಮಿಡಿಯೇಟಾಗಿ ಹೋಗಿ ಡಾಕ್ಟರ್ಸ್ ತೋರಿಸ್ಬೇಕಾಗತ್ತೆ. ಸೊ ಅದೇ ರೀತಿ ಯಾವ ಒಂದು ಪದ್ಧತಿಗಳನ್ನ ಅವರು ಪಾಲಿಸಬೇಕು ಅನ್ನೋದ್ರ ಬಗ್ಗೆ ಇದು ಏನು ಇನ್ನೂ ಉತ್ತಮವಾಗಿ ಹೇಳಬೇಕು ಅಂತ ಹೇಳಿದ್ರೆ ಗ್ರಾಮೀಣ ಜನಕ್ಕೆ ಎಜುಕೇಷನ್ ಕೊಡೋ ರೀತಿ ಈ ಪ್ರೋಗ್ರಾಮ್ನ ಇಟ್ಕೊಂಡಿದ್ದೀವಿ ಇವತ್ತು. ಯಾಕಂದರೆ
ಎಷ್ಟೋ ಜನ ಈಗೇನು ಮಾಡ್ತಾರೆ, ಈಗ ಎಜುಕೇಟೆಡ್ರಿಗೆ ಅಲ್ಪ ಸ್ವಲ್ಪ ಆ ಕಡೆ ಈ ಕಡೆ ಓದಿ ಸ್ವಲ್ಪ ಅದು ಒಂದು ತಪ್ಪು ತಿಳುವಳಿಕೆ ಆ್ಯಕ್ಚುಲಿ ಗೂಗಲ್ ಸರ್ಚ್ ಮಾಡ್ತಕ್ಕಂಥದ್ದು. ಸೊ ಏನೋ ಒಂದು ಅರ್ಧ ಆ ಕಡೆ ಈ ಕಡೆ ತಿಳ್ಕೊಂಡಿರ್ತಾರೆ ಕೆಲವು ವಿಷಯಗಳನ್ನ. ಗ್ರಾಮೀಣ ಪ್ರದೇಶಗಳು ತೊಗೊಂಡ್ರೆ ಭಾಳ ನೆಗ್ಲೆಕ್ಟ್ ಮಾಡ್ತಾರೆ. ಅಲ್ಲಿ ಏನೂ ಆಗಿಲ್ಲ ಬಿಡು, ಏನೋ ಒಂದು ಸ್ವಲ್ಪ ಆಗಿದೆ ಅಂದ್ಕೊಂಡು. ಅದಕ್ಕೋಸ್ಕರ ಇವತ್ತು ಸೊಂಟ ನೋವು ಬರೋದು ವಿಚಾರವಾಗಿ ನಾವು ಮಾತಾಡೋಕ್ಕೆ ಇಷ್ಟಪಡ್ತೇನೆ. ಈಗ ಇತ್ತೀಚೆಗೆ ಒಂದು ಫಸ್ಟಿಗೆ ಏನು ಮಾಡ್ತೀನಿ ಅಂದರೆ, ಒಂದು ಪೇಷಂಟ್ ಉದಾಹರಣೆ ಪ್ರಕಾರ ನಾನು ಸ್ಟಾರ್ಟ್ ಮಾಡ್ಕೊತೀನಿ. ಆಮೇಲೆ ಯಾವ ಥರ ಇರುತ್ತೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲಿಗೆ ಸುಮಾರು 60ರಿಂದ 65 ವರ್ಷದ ಒಂದು ಪೇಷಂಟ್ ಬರುತ್ತೆ, ಫಿಮೇಲ್ ಪೇಷಂಟ್. ಓಕೆ. ಸೊ ಅವ್ರು ಹೇಗೆ ಬರ್ತಾರೆ ಅಂತ ಹೇಳಿದ್ರೆ, ಎರಡೂ ಕಾಲಲ್ಲಿ ಶಕ್ತಿ ಇಲ್ಲ ಅವ್ರಿಗೆ, ಅದ್ರ ಜೊತೆಗೆ ಸೊ ಒಂದಕ್ಕೆ ಎರಡಕ್ಕೆ ಹೋದು ಕಂಟ್ರೋಲ್ ಇಲ್ಲ ಅಂತ ಬರ್ತಾರೆ. ಸೊ ಅವ್ರನ್ನ ಮತ್ತೆ ನಾವು ಏನು ಮಾಡ್ತೀವಿ, ಹಿಸ್ಟ್ರಿ ಅಂತ ಕೇಳ್ತೀವಿ, ಹೇಗಾಗಿತ್ತು ಏನಿತ್ತು ಅಂತ ಕೇಳಿದಲ್ಲಿ ಅಲ್ಲಿ ಕಂಡುಬರೋದೇನಂತ ಹೇಳಿದ್ರೆ, ಅವ್ರಿಗೆ ಸುಮಾರು ಒಂದು 3 ತಿಂಗಳಿಂದ 4 ತಿಂಗಳಿಂದನೇ ಅವ್ರಿಗೆ ಸೊಂಟ ನೋವು ಕಾಣಿಸ್ಕೊಂಡಿರ್ತದೆ. ಅವರು ಸುಮಾರು 1 ತಿಂಗಳು 2 ತಿಂಗಳು ಅವ್ರು ಏನು ಮಾಡ್ತಾರೆ, ಸುಮ್ಮನೆ ಏನೋ ಸೊಂಟ ನೋವಿದೆ ಅಂದ್ಕೊಂಡು ಸೊ ಆ ಕಡೆ ಈ ಕಡೆ ಓಡಾಡಿಕೊಂಡು ಮಾತ್ರೆ ತೊಗೊಂಡು, ಕೆಲವು ಮೆಡಿಕಲ್ ಶಾಪಲ್ಲಿ ಮಾತ್ರೆ ತೊಗೊಂಡು, ನೋವಿನ ಮಾತ್ರೆ ತೊಗೊಂಡು ಹಂಗೆ ಕಾಲ ಕಳೆದಿದ್ದಾರೆ. ಅದ ನಂತರ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಕೆಲವೊಂದು ಕ್ಲಿನಿಕ್ಗಳಲ್ಲಿ ಹೋಗಿ ತೋರಿಸಿದ್ದಾರೆ. ಅವ್ರು ಏನು ಮಾಡಿದ್ದಾರೆ, ಅಲ್ಲಿ MRI LS ಸ್ಪೈನ್ ಅಂತ ಮಾಡಿದ್ದಾರೆ. LS ಸ್ಪೈನ್ ಅಂದರೆ ಲಂಬೋಸ್ಯಾಕ್ರಲ್ ಸ್ಪೈನ್ ಅಂತ, ಕೆಳಭಾಗದ ಒಂದು ಸ್ಪೈನ್ ಭಾಗನ LS ಸ್ಪೈನ್ ಅಂತ ಕರಿತೀವಿ. ಅದು ನೋಡಿದ್ದಾರೆ. ಅದು LS ಸ್ಪೈನ್ ಏನು ಮಾಡಿದ್ದಾರೆ, ನಾರ್ಮಲ್ ಇದೆ ಅಂತ ಹೇಳಿ ಸೊ ಅವರು ನೋವು ಮಾತ್ರೆಗಳು ಕೊಟ್ಟಿದ್ದಾರೆ. ಸೊ ಒಂದು ದಿನ, ಆಮೇಲೆ 2 ತಿಂಗಳಾದಮೇಲೆ ಒಂದು ದಿನ ಇಮಿಡಿಯೇಟಾಗಿ ಏನಾಗಿದೆ, ಅವರಿಗೆ ಕಾಲ ಸ್ಪರ್ಶ ಮತ್ತು ಶಕ್ತಿ ಎರಡೂ ಕಳ್ಕೊಂಡಿದ್ದಾರೆ. ಜೊತೆಗೆ ಏನು ಹೇಳ್ತೀವಿ ನಾವೀಗ, ಮೂತ್ರ ಮತ್ತು ಮಲ ಎರಡೂ ಅವರಿಗೆ ತೊಂದರೆ ಆಗಿದೆ. ಈ ಒಂದು ಕಾರಣಕ್ಕೆ ಬಂದಮೇಲೆ ಅವಾಗ ಏನಾಯಿತು, ಅವಾಗ ಇದಕ್ಕೆ ಹೇಳಿದ ಕ್ಲಿನಿಕಲ್ ಎಕ್ಸಾಮಿನೇಷನ್ ಅದು ಭಾಳ ಇಂಪಾರ್ಟೆಂಟ್ ಇಲ್ಲಿ. ಅಂದರೆ ಮೊದಲೇ ಅವರು ಇಲ್ಲಿ ಒಂದು ಮುಂಜಾಗ್ರತೆ ವಹಿಸಬೇಕಿರ್ತಕ್ಕಂಥದ್ದು, ಯಾವುದೇ ಒಂದು ಸ್ಪೈನ್ ಸಂಬಂಧಪಟ್ಟಾಗೆ ಅವ್ರಿಗೆ ತೊಂದರೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ತಕ್ಕ ಹಾಗೆ ಇರ್ತಕ್ಕಂಥ ಆ ಒಂದು ಸ್ಪೆಷಾಲಿಟಿ, ಈಗ ಎಲ್ರಿಗೂ ಗೊತ್ತಿರುತ್ತೆ ಯಾವ ಸ್ಪೆಷಾಲಿಟಿ ಯಾವ ಡಾಕ್ಟ್ರ್ ನೋಡ್ತಾರೆ ಅದು ಗೊತ್ತಿರುತ್ತೆ. ಸೊ ಆ ಸ್ಪೆಷಾಲಿಟಿ ಕಡೆ ಹೋಗಿ ಒಂದು ಕನ್ಸಲ್ಟೇಷನ್ ತೊಗೊಳೋದ್ರಲ್ಲಿ ತಪ್ಪಿಲ್ಲ. ಸೊ ಅಲ್ಲಿ ಮೊದಲು 2 ತಿಂಗಳು ಪೇಷಂಟೇ ಡಿಲೇ ಮಾಡಿದ್ರು, ಇನ್ನೊಂದು 2 ತಿಂಗಳು ಏನು ಮಾಡಿದ್ರು, ಸೊ ಬೇರೆ ಕಡೆ ತೋರಿಸಿ ಆ ಕಡೆ ಈ ಕಡೆ ತೋರಿಸಿ ಡಿಲೇ ಮಾಡಿದ್ರು. ಸೊ ಇಲ್ಲಿ ಬಂದಲ್ಲಿ ನಮ್ಮ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿದ್ಮೇಲೆ ಗೊತ್ತಾಯಿತು, ಅಂದರೆ ಯಾವುದೇ ಒಂದು ಪೇಷಂಟಿಗೆ ಶಕ್ತಿ ಕೈ ಕಾಲು ಎರಡು ಇದು ಅಂದರೆ ಕಾಲಿಗೆ ಸ್ಪರ್ಶನೂ ಆಗ್ತಿಲ್ಲ ಸರಿಯಾಗಿ, ಶಕ್ತಿ ಇಲ್ಲ ಅವ್ರಿಗೆ. ಸೊ ಮಲ ಮೂತ್ರ ಎರಡು ತೊಂದರೆ ಆಗಿದೆ ಅಂದರೆ ಅವಾಗೇನು ಮಾಡ್ತೀವಿ ಅಂದರೆ, ಅದನ್ನು ನಾವು ಮೇಲ್ಗಡೆ ಅಂದರೆ ಡಾರ್ಸಲ್ ಲಂಬಾರ್ ಅಂತೀವಿ. ಅಂದರೆ ಲಂಬೋಸ್ಯಾಕ್ರಲ್ ಸ್ಪೈನ್ಗಿಂತ ಸ್ವಲ್ಪ ಮೇಲ್ಗಡೆ ತೊಂದರೆ ಇದ್ದರಷ್ಟೇ ಈ ಒಂದು ಲಕ್ಷಣಗಳು ಕಂಡುಬರೋದು. ಈಗ ಒಬ್ಬ ಏನಂತಾರೆ ನರರೋಗ ತಜ್ಞರಿಗಾಗಲಿ ಇಲ್ಲ ಅಟ್ಲೀಸ್ಟ್ ಅವ್ರು ಏನಾದರೂ ಒಂದು MD ಫಿಸಿಷಿಯನ್ ಇರ್ತಾರಲ್ಲ ಅವ್ರ ಹತ್ರ ಆದರೂ ತೋರಿಸಿದ್ರೆ ಅವರು ಈ ಡಯಾಗ್ನೋಸಿಗೆ ಬರ್ತಿದ್ರು. ಇಲ್ಲೇನೋ ಮೇಲ್ಗಡೆ ತೊಂದರೆ ಇದೆ ಅಂತ ಹೇಳಿ ಆ ಒಂದು ಸ್ಕ್ಯಾನ್ ಮಾಡಿಸಿದ್ರೆ ಅವ್ರಿಗೆ ತೊಂದರೆ ಗೊತ್ತಾಗ್ತಾಯಿತ್ತು. 2ನೇ ಭಾಗ ಈಗ ಬಂದಮೇಲೆ ಏನು ಮಾಡಿದ್ವಿ ನಾವು, ಮತ್ತೆ ಸ್ಕ್ಯಾನ್ ಮಾಡಿಸಿದ್ವಿ. ಸ್ಕ್ಯಾನ್ ಮಾಡಿಸಿದಲ್ಲಿ ಏನಾಯ್ತಂದರೆ ಅದನ್ನು ನಾವೊಂದು ಕೋನಸ್ ಭಾಗ ಅಂತೀವಿ. ಅಂದರೆ ಲಂಬೋಸ್ಯಾಕ್ರಲ್ ಸ್ಪೈನ್ಗಿಂತ ಸ್ವಲ್ಪ ಮೇಲ್ಗಡೆ ಇರುತ್ತೆ ಸ್ಪೈನಲ್ ಕಾರ್ಡ್, ಆ ಒಂದು ಜಾಗದಿಂದನೇ ನಮಗೆ ಮಲಮೂತ್ರ ಕಂಟ್ರೋಲ್ ಬರ್ತಕ್ಕಂಥದ್ದು ಮನುಷ್ಯನಿಗೆ. 2ನೇದು ಆ ಒಂದು ಜಾಗದಲ್ಲಿ ಏನಾದರೂ ಒತ್ತಡ ಆಗಿಬಿಡ್ತು ಅಂದರೆ ಸ್ಪೈನಲ್ ಕಾರ್ಡ್ ನಮಗೆ, ಹಾಗೇನಾಗುತ್ತೆ ಸೊಂಟದಿಂದ ಕೆಳಗಡೆ ಅವರಿಗೆ ಶಕ್ತಿ ಇರೋದಿಲ್ಲ. ಅಂದರೆ ಈಗೇನಾಯಿತು, ಸೊಂಟದಿಂದ ಕೆಳಗಡೆ ಶಕ್ತಿ ಇಲ್ಲ ಅಂದ ತಕ್ಷಣ ಸೊಂಟದಲ್ಲಿ ತೊಂದರೆ ಇದೆ ಅಂತ ಅನ್ಕೋಬಾರ್ದು, ಅದಕ್ಕಿಂತ ಸ್ವಲ್ಪ ಮೇಲೆ ಇರುತ್ತೆ ತೊಂದರೆ ನಮಗೆ ಎಲ್ಲಿ, ಸ್ಪೈನಲ್ ಕಾರ್ಡಲ್ಲಿ. ಸೊ ಈ ಒಂದು ಪ್ರಕಾರ ಸ್ಕ್ಯಾನ್ ಮಾಡಿದ್ಮೇಲೆ ನೋಡಿದ್ವಿ, ಅಲ್ಲಿ ತುಂಬ ಒತ್ತಡಿಸಿ ಹಾಕ್ಕೊಂಡಿತ್ತು ನರ. ಆಮೇಲೆ ಅದನ್ನು ಸರ್ಜರಿ ಮಾಡಿಕೊಂಡು ಆಪ್ರೇಷನ್ ಮಾಡಿಕೊಂಡು ಅದು ನರನ ಒತ್ತಡದಿಂದ ಬಿಡಿಸಿದ ಮೇಲೆ 2ನೇ ದಿನವೇ ಅವರು ನಾವೇನು ಮಾಡ್ತೀವಿ, ಕೆಥೆಟರ್ ಅಂತ ಹಾಕ್ಕೊಂಡಿರ್ತೀವಿ, ಇನಿಷಿಯಲಿ ತೆಗೆದುಬಿಟ್ವಿ. ಅವರೇ ಯೂರಿನ್ ಪಾಸ್ ಮಾಡಿದ್ರು, ಅವರೇ ಮೋಷನ್ ಪಾಸ್ ಮಾಡಿದ್ರು. ಸೊ ಅಲ್ಲಿಗೆ ನಮಗೆ ಅದೊಂದು ಸಾರ್ಟ್ ಔಟ್ ಆಯಿತು. ಆಮೇಲೆ ಇವಾಗಿನ ಮಟ್ಟಕ್ಕೆ ಅವರು ಸಪೋರ್ಟ್ ತೊಗೊಂಡು ಅವರೇ ನಡೀತಾ ಇದ್ದಾರೆ. ಅಂದರೆ ಯಾವಾಗ ನಮಗೆ ಇಲ್ಲಿ ಬಂದಲ್ಲಿ ಆಲ್ಮೋಸ್ಟ್ ಗ್ರೇಡ್ 1 ಪವರ್ ಅಂತೀವಿ, ಅಂದರೆ ಸ್ವಲ್ಪ ಫ್ಲಿಕರಿಂಗ್ ಇಷ್ಟೇ ಮಾಡ್ತಿದ್ದು, ಅವರು ಏನೂ ಮಾಡ್ತಿರಲಿಲ್ಲ ಕಾಲಗಳಲ್ಲಿ. ಸೊ ಇವತ್ತಿನ ಮಟ್ಟಿಗೆ ಅವರೇ ನಿಂತ್ಕೊಂಡು ಸಪೋರ್ಟ್ ತೊಗೊಂಡು ನಡೀತಿದ್ದಾರೆ. ಅಂದರೆ ಈಗ ನಾವು ಗ್ರೇಡ್ 4 ಪವರ್ ಅಂತೀವಿ. ಸೊ ಇನ್ನು ಸ್ವಲ್ಪ ದಿನಗಳಲ್ಲಿ ಅವ್ರು ಇಂಡಿಪೆಂಡೆಂಟಾಗಿ ವಾಕ್ ಮಾಡೋ ಥರ ಆಗ್ಬಿಡ್ತಾರೆ ಅವರು, ಅಂದರೆ ವಿತೌಟ್ ಸಪೋರ್ಟ್ ಅಂತ. ಓಕೆ. ಸೊ ಇದು ನಮಗೆ ಪೇಷಂಟ್ ಡೀಟೇಲ್ಸ್ ಜೊತೆ ನಿಮಗೆ ಕೊಟ್ಟಂಥ ಒಂದು ಮಾಹಿತಿ. ಸೊ ಈಗ ಬರೋಣ, ನಾವು ಜನಕ್ಕೆ ಏನು ತಿಳಿವಳಿಕೆ ಹೇಳಬೇಕು ಅಂತ ಹೇಳಿದ್ರೆ, ಯಾವುದೇ ಒಬ್ಬ ಮನುಷ್ಯ ಯಾವಾಗಲಾದರೂ ಅವರಿಗೆ ಒಂದು ಸೊಂಟ ನೋವು ಕಾಣಿಸ್ಕೊಂತು ಅಂದರೆ ಇಲ್ಲಿ ನಮಗೆ ಮೊದಲು ಮೂಲ ನೋಡಬೇಕು. ಏನು, ಮೂಳೆ ತೊಂದರೆ ಆದರೂ ಸೊಂಟ ನೋವು ಬರ್ಬೋದು, ಮಾಂಸಖಂಡಕ್ಕೆ ತೊಂದರೆ ಆದರೂ ಸೊಂಟ ನೋವು ಬರ್ಬೋದು, ಇಲ್ಲ ನರ ಪ್ರೆಸ್ ಆಗ್ತಿದ್ರೂ ಸೊಂಟ ನೋವು ಬರ್ಬೋದು. ಅದ್ರ ಜೊತೆಗೆ ಏನಾಗುತ್ತೆ, ಒಂದು ನಾವು ಇಲ್ಲಿ ತಿಳ್ಕೊಬೇಕಾಗಿರೋದು, ಯಾವುದೇ ಒಬ್ಬ ಮನುಷ್ಯನಿಗೆ ಎಲ್ಲಾದರೂ ಲಾಂಗ್ ಜರ್ನಿ ಟ್ರಾವೆಲ್ ಮಾಡಿದ್ದಾರೆ,
ವೆಹಿಕಲ್ ಟೂ ವೀಲರ್ ಆಗಲಿ ಕಾರಲ್ಲಾಗಲಿ, ಅವಾಗ ಬರೀ ನಮಗೆ ಸೊಂಟ ನೋವು ಅಷ್ಟೇ ಬರ್ತಾ ಇದೆ, ಅದು ಕಾಲುಗಳಿಗೆ ಬರ್ತಾ ಇಲ್ಲ ಅಂದರೆ ಆವಾಗಲಷ್ಟೇ ಅವರು 1 ದಿನ 2 ದಿನ ವೆಯ್ಟ್ ಮಾಡಲಿ, ಪರವಾಗಿಲ್ಲ, ತೊಂದರೆ ಇಲ್ಲ. ಆದರೆ ಯಾವುದೇ ಒಬ್ಬ ಮನುಷ್ಯನಿಗೆ ಇಲ್ಲ ಏನಾದರೂ ಭಾರ ಎತ್ತುತ್ತಾರೆ, ಇಲ್ಲ ಟ್ರಾವೆಲ್ ಮಾಡ್ಕೊಂಬರಲಿ, ಸೊ ಆ ಒಂದು ಸಂದರ್ಭದಲ್ಲಿ ಸೊಂಟ ನೋವಿಂದ ಏನಾದರೂ ಕಾಲಿಗೆ ಬರ್ತಾ ಇದೆ ನೋವು, ಕೆಲವರಿಗೆ ಪಾದದುರ್ಗು ನೋವು ಬರುತ್ತೆ, ಅದನ್ನೇ ನಾವು ಸಯಾಟಿಕ ಅಂತ ಕರೀತಾರೆ ಕಾಮನ್ ಲ್ಯಾಂಗ್ವೇಜಲ್ಲೆಲ್ಲ. ಅವರು ಈಗ ಸಯಾಟಿಕ ಅಂತಿರ್ತಾರೆ ಬಂದು. ಸೊ ಅದು ಯಾಕಂತಾರೆ ಅಂದರೆ ಸಯಾಟಿಕ್ ನರ್ವ್ ಅಂತಕ್ಕಂಥ ಒಂದು ಅದು ಒತ್ತಡ ಬಿದ್ದಿರುತ್ತೆ, ಅದು ಲಂಬೋಸ್ಯಾಕ್ರಲ್ ಸೆಗ್ಮೆಂಟಿಂದ ಬರ್ತಕ್ಕಂಥ ನರ್ವ್ಸ್ ಅದು. ಸೊ ಸೊಂಟ ನೋವು ಕಾಲಿಗೆ ಬರ್ತಾ ಇದೆ ಅಂತ ಅಂದರೆ ಆವಾಗ ಹುಷಾರಾಗಬೇಕು. ಅಂದರೆ ಈಗ ಅರ್ಥ ಹೇಳ್ಕೊಬೇಕಂದ್ರೆ ಇದನ್ನು ಸೊಂಟ ಸ್ವಿಚ್ ಬೋರ್ಡ್ ಥರ, ಸ್ವಿಚ್ ಬೋರ್ಡಿಂದ ನಮ್ಗೆ ವೈರ್ ಕನೆಕ್ಷನ್ ಹೇಗಿರುತ್ತೆ ಬಲ್ಬ್ಗೆ, ಸೊ ಅದೇ ಥರ ನಮ್ಗೆ ಏನು ಮಾಡ್ತೀವಿ, ಅದು ನರ್ವ್ ಹೋಗಿ ಎಲ್ಲೋ ಒಂದು ಕಡೆ ಎಂಡ್ ಆಗುತ್ತೆ. ಕೆಲವ್ರಿಗೆ ಏನಾಗುತ್ತೆ, ಪಾದದ ಮೇಲುಗಡೆ ನಂಬನೆ ಸ್ಟಾರ್ಟ್ ಆಗಿಬಿಡುತ್ತೆ. ಕೆಲವರಿಗೆ ಹೆಬ್ಬೆರಳಿರುತ್ತಲ್ಲ, ಯಾವುದು ಕಾಲಿಂದು ಮೈನ್ ಇರುತ್ತಲ್ಲ ಕಾಲಿಗೆ, ಅದು ಮೇಲೆ ತಕ್ಕ ಬರಲ್ಲ. ಎಷ್ಟೋ ಜನಕ್ಕೆ ವೀಕ್ನೆಸ್ ಕಾಣಿಸ್ಕೊಳುತ್ತೆ ಅವ್ರಿಗೆ. ಚಪ್ಪಲಿ ಅವ್ರಿಗೆ ಹೆಂಗೆ ವೀಕ್ನೆಸ್ ಕಾಣಿಸ್ಕೊಳುತ್ತೆ ಅಂದರೆ ಚಪ್ಪಲಿ ಹಾಕೋಕ್ಕೆ ಬರಲ್ಲ, ಚಪ್ಪಲಿ ಹಾಕೊಳಕ್ಕೆ ಹೋಗ್ತಾರೆ, ಗ್ರಿಪ್ ಹಿಡಿಯಲ್ಲ, ಬಿದ್ದು ಹೋಗ್ತಾ ಇರುತ್ತೆ. ಇನ್ನು ಕೆಲವ್ರಿಗೆ ಏನಾಗ್ಬಿಡುತ್ತೆ, ಕಾಲು ಹಿಂಗೆ ಎತ್ತಿಡಬೇಕಾದ್ರೆ ಹಿಂಗೆ ಹೊಡ್ಕೊಂಡು ಅಂದರೆ ನೆಲಕ್ಕೆ ತಾಗಿಸ್ಕೊಂಡು ಹೋಗ್ತಾ ಇರ್ತಾರೆ, ಅಂದರೆ ಪೂರ್ತಿ ಮೇಲೆ ಕೆತ್ತಿ ಇಡಕ್ಕೆ ಬರೋದಿಲ್ಲ. ಸೊ ಈ ಥರ ಏನಾದರೂ ಸಿಮ್ಟಮ್ಸ್ ಕಾಣಿಸ್ಕೊತಾ ಇದೆ ಅವ್ರಿಗೆ ಅಂದರೆ ಆವಾಗ ಇಮಿಡಿಯೇಟ್ಲಿ ಅವರು ಈಗ ನರರೋಗ ತಜ್ಞರು ಅವರಿಗೆ ಸಿಗಲಿಲ್ಲ ಅವರ ಆಸುಪಾಸು ಅಂದ್ರೂ ಒಂದು ಅಂದರೆ ನಾವು ಹೇಳ್ತೀನಿ ಅಂದರೆ ಆ ಒಂದು ಪ್ರೊಫೆಷನಲ್ ಬಗ್ಗೆ ಗೊತ್ತಿರುತ್ತೆ ಅಂತ ಕಡೆ. ಈಗ ಮೂಳೆ ಡಾಕ್ಟರ್ ಆಗಿರ್ಬೋದು, MD ಫಿಸಿಷಿಯನ್ ಆಗಿರ್ಬೋದು. ಸೊ ಈ ಥರ ಡಾಕ್ಟರ್ ಕಡೆ ಹೋದರೂ ಅವರು ಒಂದು ಡಯಾಗ್ನೋಸಿಸ್ಗೆ ಬಂದು ಈ ಥರ ಇರ್ಬೋದು ಅಂತ ಹೇಳಿ ಅವರಿಗೆ ಒಂದು ಪ್ರಾಪರ್ ಗೈಡೆನ್ಸ್ ಕೊಡ್ತಾರೆ. ಸೊ ಇದು ಬೇಕಾ ಇದು ಬೇಡ ಅಂತ ಹೇಳ್ತಾರೆ. ಸೊ ಎರಡನೇ ಮಾತು, ಇದು ನಮಗೆ ಜನ ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ಯಾವಾಗ ಹಾಸ್ಪಿಟ್ಲಿಗೆ ಹೋಗಬೇಕು, ಯಾವಾಗ ನೀವು ಮೆಡಿಸಿನ್ ತೊಗೊಂಡು ಸುಮ್ಮನೆ ಇರಬಹುದು ಅಂತ ಹೇಳಿದೆ. ಈಗ ಎರಡನೇದು, ಈಗ ಹಾಸ್ಪಿಟ್ಲಿಗೆ ಹೋಗ್ತೀರಾ, ಅಲ್ಲೇನಾಗುತ್ತೆ, ಈಗ ಒಂದು ಸ್ಕ್ಯಾನ್ ಏನಾದರೂ ಮಾಡಿಸ್ತಾರೆ, ಎಕ್ಸ್ರೇ ಅಥವಾ MRI ಮಾಡಿಸ್ತೀವಿ, ನರದ ಮೇಲೆ ಒತ್ತಡ ಇರುತ್ತೆ, ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತೀವಿ ಅದನ್ನು. ಇಲ್ಲ ಅಂತ ಹೇಳಿದ್ರೆ ಕೆಲವರಿಗೆ ಸ್ಪಾಂಡಿಲೋಸಿಸ್ ಅಂತ ಆಗಿರುತ್ತೆ. ಯೂಶ್ವಲಿ ಏಜ್ 50 ವರ್ಷ ಆದಮೇಲೆ ಸ್ಪಾಂಡಿಲೋಸಿಸ್ ಆಗುತ್ತೆ. ಒಂದು 20 ವರ್ಷದಿಂದ 45-50 ವರ್ಷದವರೆಗೂ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗೋ ಚಾನ್ಸ್ ಭಾಳ ಇರುತ್ತೆ. ಯಾರು ಬಗ್ಗಿ ಈ ಥರ ವೇಟ್ ಇತ್ತದು ಸಡನ್ನಾಗಿ ಮಲ್ಕೊಂಡಿದ್ದು ಮುಂದಕ್ಕೆ ಹೇಳೋದಾಗಲಿ, ಇಲ್ಲ ಬಗ್ಕೊಂಡು ಏನಾದರೂ ಈ ಥರ ಎಳೆಯೋದಾಗಲಿ ಮಾಡ್ತಾರಲ್ವ, ಅವಾಗ ಏನಾಗ್ಬಿಡುತ್ತೆ, ಈ ಮುಂದ್ಗಡೆ ಇರ್ತಕ್ಕಂಥ ಡಿಸ್ಕ್ ಮೇಲೆ ಏನಾಗುತ್ತೆ, ಪ್ರೆಷರ್ ಜಾಸ್ತಿ ಬಿದ್ದು ಅದು ಹಿಂದ್ಗಡೆ ಲೀಕ್ ಆಗಿಬಿಡುತ್ತೆ. ಆ ಒಳಗಡೆ ಡಿಸ್ಕ್ ಅಂತ ಏನು ಹೇಳ್ತೀವಿ ನಾವು, ಸುತ್ತ ಗಟ್ಟಿ ಇರುತ್ತೆ, ಒಳಗಡೆ ಲಿಕ್ವಿಡ್ ಥರ ಇರುತ್ತೆ. ಆ ಲಿಕ್ವಿಡ್ ಏನಾಗುತ್ತೆ, ಒಡೆದೋದ್ಮೇಲೆ ಸುತ್ತ ಗಟ್ಟಿ ಇರೋದು ಲೀಕ್ ಆಗಿ ಬಂದು ನರದ ಮೇಲೆ ಕೂತ್ಕೊಳ್ಳುತ್ತೆ ಅಂತ. ಆವಾಗ ಅಕ್ಯೂಟ್ ಪ್ರೊಲ್ಯಾಪ್ಸ್ ಆದಲ್ಲಿ ಆವಾಗ್ಲೂ ನಮಗೆ MRI ನೋಡಿದಲ್ಲಿ ನಮಗೆ ಹೇಳಿದ್ನಲ್ಲ ರ್ಯಾಡಿಕ್ಯುಲರ್ ಪೈನ್ಸ್ ಅಂತ, ಕಾಲಿಗೆ ಬರ್ತಕ್ಕಂಥ ಪೈನು ಸ್ವಲ್ಪ ಓಕೆ, ಅವರು ತಡ್ಕೊಳ್ಳೋ ಮಟ್ಟಕ್ಕಿದ್ದಾರೆ ಮೆಡಿಸಿನ್ಸಲ್ಲಿ, ಕಾಲು ಜೋಮ್ ಬರ್ತಾ ಇಲ್ಲ, ಸೆನ್ಸೇಷನ್ ಕಡಿಮೆ ಆಗಿಲ್ಲ, ಯೂರಿಂದು ಮತ್ತು ಮೋಷನ್ದು ತೊಂದರೆ ಆಗಿಲ್ಲ ಅಂತ ಅಂದ್ರಷ್ಟೇ ಅವಾಗ ಏನು ಮಾಡ್ಬೋದು, ಅವರು ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಅಂದರೆ ಮೆಡಿಸಿನ್ಸಲ್ಲೇ ವಾಸಿ ಮಾಡ್ಕೋಬೋದು. ಅಂದರೆ ಇನ್ನೊಂದು ಜ್ಞಾಪಕ ಇಟ್ಕೋಬೇಕಿಲ್ಲಿ, ಸುಮಾರು ಯಾವುದೇ ಒಂದು ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಲಿ ಸ್ಪಾಂಡಿಲೋಸಿಸ್ ಆಗಲಿ ಸುಮಾರು 80% ಜನಕ್ಕೆ ಸರ್ಜರಿ ಇಲ್ಲದೇ ಗುಣ ಆಗ್ತವೆ. ಎಲ್ರಿಗೂ ಸರ್ಜರಿ ಬೇಕಿರಲ್ಲ, ಅದನ್ನು ಮತ್ತು ತಪ್ಪು ಕಲ್ಪನೆ ಇಟ್ಕೋಬಾರ್ದು. ಏನು ಈಗ ತೊಂದರೆ ಆದ ತಕ್ಷಣ ಆಪ್ರೇಷನ್ನೇ ಬೇಕು ಅಂತ ಅನ್ಕೋಬಾರ್ದು. ಅದಕ್ಕೂ ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಂತ ಮಾತ್ರೆ ಔಷಧಿಗಳಿರ್ತವೆ, ಅದೇನಿರ್ತೋ ಫಿಸಿಯೋಥೆರಪಿನ ಮತ್ತೊಂದು ಅಂತ ಅದನ್ನು ನಾವು ಡಿಸೈಡ್ ಮಾಡ್ತೀವಿ ಈ ಪೇಷಂಟ್ಗೆ ಏನು ಬೇಕಾಗುತ್ತೆ ಅಂತ. ಎರಡನೇದು, ಇಲ್ಲ ಇವ್ರಿಗೆ ಸಿಮ್ಟಮ್ಸ್ ಸ್ಟಾರ್ಟ್ ಆಗಿಬಿಟ್ಟಿದೆ ಬೇರೆದೆಲ್ಲನೂ, ಪ್ರಜ್ಞೆ ಅಂದರೆ ಅಲ್ಲಿ ನಮಗೆ ಸ್ಪರ್ಶ ಕೊಡ್ತಾಗ್ತಾಯಿಲ್ಲ, ವೀಕ್ನೆಸ್ ಆಗ್ತಾಯಿದೆ, ಇಲ್ಲ ಅಂತ ಹೇಳಿದ್ರೆ ಆ ವೀಕ್ನೆಸ್ ಜೊತೆಗೆ ಏನಾಗುತ್ತೆ, ನಡಿಬೇಕಾದ್ರೆ ಆಗ್ತಿಲ್ಲ, ಯೂರಿನ್ ತೊಂದರೆ ಆಗ್ತೀವಿ, ಮೋಷನ್ ತೊಂದರೆ ಆಯಿತು ಅಂದರೆ ಅವಾಗ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬಾರ್ದು, ಇಮ್ಮಿಡಿಯೇಟಾಗಿ ಹೋಗಬೇಕು. ಆವಾಗ ಇಮ್ಮಿಡಿಯೇಟಾಗಿ ಆಪ್ರೇಷನ್ ಬೇಕಾಗುತ್ತೆ. ಆವಾಗ ಎಕ್ಸ್ಕ್ಯೂಸ್ ಇಲ್ಲ ಅಲ್ಲಿ, ಅಂದರೆ ಇನ್ನೊಂದೆರಡು ದಿನ ವೆಯ್ಟ್ ಮಾಡೋಣ ಅನ್ನೋ ಒಂದು ಈ ಪರಿಕಲ್ಪನೆಗೆ ಹೋಗಬಾರ್ದು. ಅವಳು ಕೆಲವರು ತಪ್ಪು ಮಾಹಿತಿ ಕೊಡ್ತಾರೆ, ಇಲ್ಲ ನೀವು ಹೋಗಿ ಟ್ರ್ಯಾಕ್ಷನ್ ಹಾಕ್ಬಿಡಿ ಸ್ವಲ್ಪ ಸರಿ ಹೋಗುತ್ತೆ, ನೀವು ಹೋಗಿ ಏನೋ ಮಾಡ್ತಾರೆ, ಅದನ್ನು ಹೊಡಿತಾರೆ ಆಗುತ್ತೆ, ಇನ್ನು ಆಕ್ಯುಪಂಕ್ಚರ್ ಅಂತ ಮಾಡ್ತಾರೆ. ಈ ಆಕ್ಯುಪಂಕ್ಚರ್ ಮಾಡೋದಾಗಲಿ ಟ್ರ್ಯಾಕ್ಷನ್ ಆಗೋದಾಗಲಿ ಇವೆಲ್ಲ ಒಂದು ಜ್ಞಾಪಕ ಇಟ್ಕೊಳ್ಳಿ, ನಮಗೆ ಆ ಸದ್ಯಕ್ಕೆ ನೋವನ್ನು ಕಡಿಮೆ ಮಾಡೋಕ್ಕೆ ಟ್ರೀಟ್ಮೆಂಟ್ ಅಲ್ಲ ಅದು, ಅಂದರೆ ಅವ್ರಿಗೆ ಆಗ್ತಿರ್ತಕ್ಕಂಥ ಒಂದು ನೋವನ್ನು ಕಡಿಮೆ ಮಾಡೋದಕ್ಕಷ್ಟೇ ಸೀಮಿತ. ಅದು ಒಳಗಡೆ ಇರೋ ಕಾಯಿಲೆನ ವಾಸಿ ಮಾಡೋಕ್ಕಲ್ಲ. ಒಳಗಡೆ ಕಾಯಿಲೆ ವಾಸಿ ಆಗಬೇಕು ಅಂದರೆ ಮೊದಲು ಏನು ಇದೆ ಅಂತ ತಿಳ್ಕೋಬೇಕು. ಕಾಯಿಲೆ ಸ್ಪಾಂಡಿಲೋಸಿಸ್ ಆಗಿದೆಯಾ, ಇಲ್ಲ ಬರೀ ಮಸಲ್ಸ್ ಸ್ಪ್ರೈನ್ ಆಗಿರುತ್ತೆ ಕೆಲವರಿಗೆ, ಟ್ರಾವೆಲ್ ಮಾಡೋದಲ್ಲೆಲ್ಲ ಅವ್ರಿಗೂ ನೋವಿರುತ್ತೆ, ಅವ್ರಿಗೆ ಸ್ವಲ್ಪ ದಿನ ಮಾತ್ರೆ ತೊಗೊಂಡ್ರೆ ಸರಿ ಹೋಗುತ್ತೆ, ಅವ್ರಿಗೆ ವ್ಯಾಯಾಮ ಹೇಳ್ಕೊಡ್ತೀವಿ. ಡಿಸ್ಕ್ ಪ್ರೊಲ್ಯಾಪ್ಸೇ ಆಗಿತ್ತು ಒಂದು ಸಮಯ ಅಂತ ಹೇಳಿದ್ರೆ, ನರದ ಮೇಲೆ ಕಂಪ್ರೆಷನ್ನೇ ಆಗಿತ್ತು, ಅದರಿಂದ ನಮಗೆ ತೊಂದರೆ ಆಗ್ತಾಯಿದೆ ಅಂತ ಹೇಳಿದ್ರೆ ಆವಾಗ ವೆಯ್ಟ್ ಮಾಡಬಾರ್ದು. ತೊಂದರೆ ಆಗ್ತಿಲ್ಲ ನಮಗೆ ಫಿಸಿಕಲಿ, ಬರೀ ನೋವಷ್ಟೇ ಇದೆ,
ಅದನ್ನು ತಡೆಗಟ್ಟುವ ಮಟ್ಟಕ್ಕಿದೆ ನಮಗೆ ಅಂತಂದ್ರಷ್ಟೇ ಆವಾಗ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಅಂತ ಒಂದು 2 ತಿಂಗಳು 3 ತಿಂಗಳು ಮಾಡ್ತಿದ್ದಂಗೆ ಸೊ ಅದೆಲ್ಲ ನೋವೆಲ್ಲ ಕಡಿಮೆ ಆಗುತ್ತೆ. ಅಂದರೆ ಒಂದು ತಿಳ್ಕೊಬೇಕಿರೋದು, ಸೊಂಟ ನೋವು ಸಿಂಪಲ್ಲಿಂದ ಬಹಳ ಕಾಂಪ್ಲಿಕೇಶನ್ಸ್ವರೆಗೂ ಯಾವ ಥರ ಆದರೂ ಪ್ರೆಸೆಂಟ್ ಆಗ್ಬೋದು. ಆ ಟೈಮನ್ನು ನೀವು ಕಳ್ಕೊಂಡ್ರೆ, ಎಸ್ಪೆಷಲಿ ನಮಗೆ ನರಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಪ್ರತಿಯೊಂದಕ್ಕೂ ಪ್ರತಿಯೊಂದಕ್ಕೂ ಅನ್ನೋದಕ್ಕಿಂತ ಮೋಸ್ಟ್ ಆಫ್ 90% ನಮ್ಮ ಬಾಡಿ ಪಾರ್ಟ್ಸಲ್ಲಿ ಏನಾಗುತ್ತೆ ಅಂದರೆ ರೀಜನ್ರೇಷನ್ ಅಂತೀವಿ. ಎಲ್ಲ ಸೆಲ್ಸ್ಗೂ ರೀಜನ್ರೇಷನ್ ಇದೆ. ಅಂದರೆ ಸತ್ತ ಮೇಲೆ ಮತ್ತೆ ರೀಜನ್ರೇಷನ್ ಆಗ್ತವೆ. ಆದರೆ ನರಕ್ಕಿಲ್ಲ. ಒಂದು ಸಾರಿ ನರ ಸತ್ತ ಮೇಲೆ ಸತ್ತೋಯ್ತು ಮತ್ತು ವಾಪಸ್ ಬರೋದಿಲ್ಲ. ಆ ಸಾಯಕ್ಕೆ ಮುಂಚೆ ನಾವು ಕಾಪಾಡಿಕೊಂಡ್ರೆ ಜೀವನ ಪರ್ಯಂತ ಚೆನ್ನಾಗಿರ್ಬೋದು. ಇಲ್ಲ ಅಂತ ಹೇಳಿದ್ರೆ ಜೀವನ ಪರ್ಯಂತ ಅವರು ಏನಂತೀವಿ ನಾವೀಗ ಕುಂಠಿತವಾಗಿ ಲೈಫ್ ಲೀಡ್ ಮಾಡಬೇಕಾಗತ್ತೆ. ಸೊ ಆ ಕುಂಠಿತವನ್ನು ಅವಾಯ್ಡ್ ಮಾಡ್ಕೋಬೇಕು ಅಂದರೆ ಟೈಮ್ಲಿ ಯಾರಿಗೆ ತೋರಿಸ್ಬೇಕು, ಎಲ್ಲಿ ತೋರಿಸ್ಬೇಕು ಅಂತ ಜನಕ್ಕೆ ಗೊತ್ತಿರಬೇಕು. ಆ ಕಾಯಿಲೆ ಬಗ್ಗೆ ಮಿನಿಮಲ್ ಮಾಹಿತಿ ಕೊಟ್ಟೆ ನಾನಿವತ್ತು. ಅಟ್ಲೀಸ್ಟ್ ಸೊಂಟ ನೋವು ಎಲ್ರಿಗೂ ಬರುತ್ತೆ. ಯಾಕೆ ಬರುತ್ತೆ, ಯಾವಾಗ ತೋರಿಸ್ಕೋಬೇಕು, ಯಾವಾಗ ಇಂಪಾರ್ಟೆಂಟು, ಯಾವಾಗ ಸರ್ಜರಿ ಮಾಡಬೇಕು. ಎಲ್ಲಿ ಬಂದವರಿಗೆಲ್ಲ ಸರ್ಜರಿ ಇರೋದಿಲ್ಲ. 80% ಮೆಡಿಕಲ್ ಮ್ಯಾನೇಜ್ಮೆಂಟ್ ಇರುತ್ತೆ. ಅದನ್ನೊಂದು ತಲೆ ಇಟ್ಕೊಳ್ಳಿ. ಕೆಲವರೆಲ್ಲ ಡಾಕ್ಟರ್ ಹತ್ರ ಹೋಗೋಂದ್ರೆ ಹೋಗೋದಿಲ್ಲ. ಏನಕ್ಕಂದರೆ ಹೋದರೆ ಆಪರೇಷನ್ ಹೇಳ್ತಾರೆ ಅಂತ. ಅದೊಂದು ತಪ್ಪು ಮಾಹಿತಿ ಇದೆ. ಇನ್ನೊಂದು ಕಡೆ ಬಂದವರು ಎಷ್ಟೋ ಜನ ಅದನ್ನೇ ಹೇಳ್ತಾರೆ. ಆಗಿಲ್ಲ. ಅದು ಬೇಕಿದ್ರಷ್ಟೇ ಆಪರೇಷನ್ ಮಾಡಬೇಕು. ಅನಿವಾರ್ಯ ಇತ್ತು ಬೇಕಂದರೆ, ಇಲ್ಲ ಬೇಕಾಗಿಲ್ಲ. ಇದೊಂದನ್ನು ಜನ ಅರ್ಥ ಮಾಡಿಕೊಂಡು ಸೊ ಈ ಥರ ಒಂದು ಸೊಂಟದ ಸಮಸ್ಯೆಗಳು ಬಂದಾಗ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿರ್ಬೋದು, ಸ್ಪಾಂಡಿಲೋಸಿಸ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಹಾಸ್ಪಿಟಲ್ ಇಲ್ಲಿಗೆ ಬರಬೇಕಂತಿಲ್ಲ. ನಿಮಗೆ ಎಲ್ಲಿ ಹತ್ತಿರದಲ್ಲಿ ಸಂಬಂಧಪಟ್ಟ ಡಾಕ್ಟರ್ ಇದ್ದರೆ ಅವ್ರಿಗೆ ತೋರಿಸ್ಕೊಂಡು ನಿಮ್ಮ ಒಂದು ಆರೋಗ್ಯನ ಕಾಪಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಒಟ್ಟಾರೆ ಬೆನ್ನು, ಮೂಳೆ ಅಥವಾ ಕೈಕಾಲುಗಳು ಜೋಮು ಬಂದಾಗ ಯಾರೂ ಸಹ ಅಲ್ಲಗಳೆಯದೆ ಹತ್ತಿರದ ಆಸ್ಪತ್ರೆಗೆ ಭೇಟಿ ನೀಡಿ ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ ಎಂದು ಈ ಮೂಲಕ ತಿಳಿಸಲಾಗಿದೆ. HR ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.